ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಅದೇನೆಂದರೆ ಒಂದು ಸ್ಟೋರಿ ಇದು. ಅದು ಸ್ಟೋರಿ ಏನಪ್ಪ ಅಂತಂದರೆ, ಒಂದು ಊರಲ್ಲಿ ಅಪ್ಪ ಅಮ್ಮ ಮಗ ಇರ್ತಾರೆ. ಒಂದಿನ ಅಪ್ಪ ಅಮ್ಮ ದಿನ ಬೆಳಗ್ಗೆ ಹೋಗಂಗೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಸಾಯಂಕಾಲ ಬರ್ತಾರೆ. ಮಗು ಬೆಳಗ್ಗೆ ಸ್ಕೂಲಿಗೆ ಹೋಗಿ ಮಧ್ಯಾಹ್ನ ಬರುತ್ತೆ, ಪಕ್ಕದ ಮನೆ ಹತ್ತಿರ ಇರುತ್ತೆ. ಆಮೇಲೆ ಸಾಯಂಕಾಲ ಅವ್ರ ಅಪ್ಪ ಅಮ್ಮ ಕರ್ಕೊಂಬರ್ತಾರೆ. ಬಂದಮೇಲೆ ಹೋಮ್ವರ್ಕ್ ಮಾಡಿಸೋದು, ಊಟ ಮಾಡಿಸೋದು, ಮಲಗೋದು, ಇದೇ ರೂಟೀನ್ ಆಗುತ್ತೆ. ಒಂದಿನ ಮಗು ಪಕ್ಕದ ಮನೇಲಿ ಇರಬೇಕಾದ್ರೆ ಒಂದು ವಿಷಯನ ಗಮನಿಸುತ್ತೆ. ಸುತ್ತಮುತ್ತ ಎಲ್ಲರೂ ಅಪ್ಪ ಅಮ್ಮನ ಜೊತೆಗೆ ಅಪ್ಪ ಅಮ್ಮನ ಜೊತೆಗೆ ಹುಡುಗರು ಆಟ ಆಡ್ತಿರ್ತಾರೆ. ಆಮೇಲೆ ಏನೋ ಒಂದು ಸಣ್ಣ ಪುಟ್ಟ ಏನೋ ಸಮಯನ ಕಳೆತಿರ್ತಾರೆ. ಅದನ್ನೆಲ್ಲ ಆ ಮಗು ನೋಡುತ್ತೆ. ನೋಡಿದ ತಕ್ಷಣ ಒಂದಿನ ಅವ್ರ ಅಪ್ಪ ಬಂದ ತಕ್ಷಣ ಅವ್ರ ಅಪ್ಪನಿಗೆ ಹೋಗಿ ಕೇಳುತ್ತೆ, ಅಪ್ಪ ದಿನಕ್ಕೆ ನೀನು 1 ಗಂಟೆಗೆ ಎಷ್ಟು ದುಡ್ಡು ಸಂಪಾದಿಸ್ತೀಯಾ ಅಂತ ಕೇಳುತ್ತೆ. ಅದಕ್ಕೆ ಅಪ್ಪ ಹೇಳ್ತಾರೆ, ನಾನು ಬೆಳಗಿಂದ ಸಾಯಂಕಾಲ ತನಕ ಕೆಲಸ ಮಾಡಿದರೆ ಇಷ್ಟು ದುಡ್ಡು ಸಿಗುತ್ತೆ, 1 ಗಂಟೆ ಕೆಲಸ ಮಾಡಿದರೆ ನನಗೆ 100 ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಮಗು ಏನಂತೆ, ಹೌದಾ ಸರಿ ಅಪ್ಪ, ಹಾಗಾದ್ರೆ ನನಗೊಂದು 50 ರೂಪಾಯಿ ಕೊಡ್ತೀಯಾ ಅಂತ ಕೇಳುತ್ತೆ. 50 ರೂಪಾಯಿಯಾ, ಯಾಕೆ? ಅಲ್ಲ, ನನಗೆ ಬೇಕು, ಕೊಡು. ನಾನು ಇಷ್ಟೊಂದು ಕೆಲಸ ಮಾಡಿದರೆ ನನಗಿಷ್ಟು ದುಡ್ಡು ಸಿಗುತ್ತೆ, ನೀನು ಆ 50 ರೂಪಾಯಿ ತೊಗೊಂಡು ಏನೇನೋ ಖರ್ಚು ಮಾಡ್ತೆ, ಈಗ ಕೊಡೋದಿಲ್ಲ ಅಂಥೇಳಿ ಬೈದ್ಬಿಡುತ್ತಾನೆ. ಆವಾಗ ಆ ಮಗುಗೆ ತುಂಬ ಬೇಜಾರಾಗುತ್ತೆ. ಬೇಜಾರಾಗಿ ಒಳಗಡೆ ಹೋಗಿ ಅತ್ಕೊಂತ ಕೂಡುತ್ತದೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಆ ತಂದೆಗೆ ಬೇಜಾರಾಗುತ್ತೆ. ಅಯ್ಯೋ ಪಾಪ, ಒಂದೇನೋ ಆಟಿಕೆ ತೊಗೊತದೆ ಅಂಥೇಳಿ ದುಡ್ಡು ಕೇಳ್ತಲ್ಲ, ಇರಲಿ ಬಿಡು, ಕೊಟ್ಟರೆ ಆಯಿತು ಅಂಥೇಳಿ ರೂಮಿಗೆ ಹೋಗಿ 50 ರೂಪಾಯಿ ಕೊಡ್ತಾನೆ ಮಗುಗೆ. ಆವಾಗ ಆ ಮಗು ತುಂಬ ಸಂತೋಷಪಟ್ಟು 50 ರೂಪಾಯಿ ತೊಗೊಂಡು ಹಾಗೆ ಹಾಸಿಗೆ ತಳಗೆ ಸ್ವಲ್ಪ ದುಡ್ಡು ಇಟ್ಕೊಂಡಿರುತ್ತೆ ಮಗು. ಅದನ್ನೆಲ್ಲ ತೊಗೊಳುತ್ತೆ. ಆವಾಗ ಅಪ್ಪ ಕೇಳ್ತಾನೆ, ಇಷ್ಟೆಲ್ಲ ದುಡ್ಡಿದ್ರೂ ಮತ್ತು ನನ್ನ ಹತ್ರ ಯಾಕೆ ದುಡ್ಡು ಕೇಳ್ತಿದೀಯಾ ಅಂತೇಳಿ. ಆವಾಗ ಮಗು ಕೇಳುತ್ತೆ, ಇದೆಲ್ಲ ಜೋಡಿಸಿ ಅಪ್ಪ ಎಷ್ಟು ದುಡ್ಡಾಯಿತು ನೋಡು ಅಂತ. ಆವಾಗ ಅವರಪ್ಪ ಎಲ್ಲ ತೊಗೊಂಡು ಎಣಿಸಿದಾಗ ಅದು 100 ರೂಪಾಯಿ ಆಗುತ್ತೆ. 100 ರೂಪಾಯಿ ಆಯಿತಪ್ಪ ಅಂತ ಹೇಳ್ತಾನೆ. ಹೌದಾ, ಹಂಗಾರೆ ಈ 100 ರೂಪಾಯಿ ನೀನು ಇಟ್ಕೋ, ನಾಳೆ ಆಫೀಸಿಂದ 1 ಗಂಟೆ ಮುಂಚೆ ಬರ್ತೀಯಾ ಅಪ್ಪ, ಪ್ಲೀಸ್ ನನ್ನ ಜೊತೆ ಸ್ವಲ್ಪ ಹೊತ್ತು 1 ಗಂಟೆ ಆಟ ಆಡ್ತೀಯಾ, ನನ್ನ ಜೊತೆಗೆ ಸಮಯ ಕಳೀತೀಯಾ ಅಂಥೇಳಿ ಕೇಳುತ್ತೆ. ಆವಾಗ ಆ ತಂದೆಗಾದ ನೋವು ಯಾರಿಗೂ ಆಗೋದಿಲ್ಲ, ಅಷ್ಟು ನೋವಾಗುತ್ತೆ. ಆವಾಗ ಅರ್ಥ ಆಗುತ್ತೆ ಆ ತಂದೆಗೆ, ನಾವು ನಮ್ಮ ಇಡೀ ದಿನ ಬೇರೆ ಕೆಲಸ ಮಾಡೋದ್ರಾಗೆ ಕಲಿತೀವಿ, ಆದರೆ ಈ ಪುಟ್ಟ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲಲ್ಲ ಅಂಥೇಳಿ. ಅದಕ್ಕೆ ಫ್ರೆಂಡ್ಸ್, ತಂದೆ ತಾಯಿ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾರಲ್ಲ, ಅಷ್ಟೇ ಮಕ್ಕಳ ಜೊತೆಗೆ ಸ್ವಲ್ಪ ಸಮಯ ಕಳೆಯೋದನ್ನು ರೂಢ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್. ಥ್ಯಾಂಕ್ ಯು. ಮತ್ತು ಇನ್ನೊಂದು ಸ್ಟೋರಿ ಜೊತೆಗೆ ಮುಂದಿನ ವೀಡಿಯೋ ಜೊತೆಗೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್.